ಸಿನಿಮಾದ ಕತೆ ಅಥವಾ ಎಲ್ಲರ ಬದುಕು ಯೋಚನೆ ಮಾಡಿದಾಗ ಎಲ್ಲೂ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಎಲ್ಲ ಸಣ್ಣ ಸಣ್ಣ ವಿಷಯಗಳಿಂದ ಒಂದು ದೊಡ್ಡ ಶಿಪ್ ಮುಳುಗೋಕೆ ಒಂದು ಸಣ್ಣ ಹೋಲ್ ಸಾಕು ಅಂತಾರಲ್ಲ, ಹಂಗೆ ಒಂದು ದೊಡ್ಡ ಜೀವನ ಕಳೆದೋದಕ್ಕೆ ಒಂದು ಸಣ್ಣ ಮಾತು ಸಾಕು. ಸೊ ಮಾತೇ ಅಷ್ಟು ಪವರ್ಫುಲ್ ಆಗಿರುತ್ತೆ, ಮಾತೇ ಅಷ್ಟು ಡೇಂಜರಸ್ ಆಗಿರುತ್ತೆ. ಒಂದು ಸಣ್ಣ ದೋಣಿ ಒಂದು ಸಣ್ಣ ಹೋಲ್ ಆದರೆ ಮುಳುಗೋಗುತ್ತೆ ಅನ್ನೋ ಅಷ್ಟು ಜೀವನ ಸೂಕ್ಷ್ಮ ಆಗಿದೆ. ಹಂಗೆ ಕತೆ ನೋಡಿದಾಗ ನನಗೆ ಅನ್ನಿಸ್ತಾ ಇದ್ದಿದ್ದು ಬದುಕು ಕೂಡ ಅಷ್ಟೇನೆ. ತುಂಬ ತಮಾಷೆ ಮಾಡ್ತಿರ್ತೀವಿ, ಮಾತಾಡ್ತಾ ಇರ್ತೀವಿ, ತುಂಬ ನಗ್ನಗ್ತಾ ಇದ್ದಾಗ ಯಾರೋ ಬಿದ್ದೋಗ್ಬಿಡ್ತಾರೆ, ಎಲ್ಲೋ ಬಿದ್ದೋಗ್ಬಿಟ್ಟು ಏಟಾಗೋಯ್ತು ಅಂತೀವಿ. ಆ ಥರ ಬದುಕುಗಳಲ್ಲಿ ಸಡನ್ನಾಗಿ ಏನೋ ತಿರುಗಿಕೊಂಡಾಗ ಅದಕ್ಕೆ ಮಾತು ಮುಖ್ಯ ವಾಹಿನಿಗೆ ಬಂದಿರುತ್ತೆ, ಮಾತೇ ಮುಖ್ಯ ಆಗಿರುತ್ತೆ ಮನುಷ್ಯನಿಗೆ. ಸೊ ಆ ಮಾತು ಮನುಷ್ಯನ ಎಷ್ಟು ಡ್ಯಾಮೇಜ್ ಮಾಡುತ್ತೆ ಅನ್ನೋದಕ್ಕೆ ಕೆಲವು ಲೈನ್ಸ್ ಕಾರಣ ಆಗಿರುತ್ತೆ. ಕೊನೆಗಿರೋದು ಈ ಯಾರೂ ಮುಟ್ಟಕ್ಕಾಗಿರೋಂಥ ಪರಿಸ್ಥಿತಿಗಾಗಿರೋ ಸ್ಥಿತಿ ಒಂದಿರುತ್ತೆ, ಅದೇ ಸಾವು ಅನ್ನೋದು. ಅಲ್ಲಿ ಏನು ಸಾಧನೆ ಮಾಡಿದ್ರು, ಏನು ಅಚೀವ್ ಮಾಡಿದ್ರು, ಎಷ್ಟು ಹೊಟ್ಟೆ ಕಿಚ್ಚುಪಟ್ಟಿದ್ರು, ಎಷ್ಟು ನಾವು ಸಂಪಾದನೆ ಮಾಡಿದ್ರು, ಸ್ವಲ್ಪ ಹೊತ್ತು ಬಿಟ್ಟರೆ ವಾಸನೆ ಬಂದ್ಬಿಡುತ್ತೆ, ಪರ್ಫ್ಯೂಮ್ ಹಾಕಿ ಅಂದ್ಬಿಡ್ತಾರೆ. ಪರ್ಫ್ಯೂಮ್ ಹಾಕಿಸ್ಕೊಂಡು ಅದನ್ನ ಎತ್ತಕ್ಕೆ ಯಾರೋ ಗ್ಲೌಸ್ ಹಾಕ್ಕೊಂಡು ಎತ್ಕೊಂಡು ಹೋಗೋದು ಎಂಥ ಪರಿಸ್ಥಿತಿ ಆಗ್ಬಿಡುತ್ತೆ ಮನುಷ್ಯನಿಗೆ. ಸೊ ಅಲ್ಲಿವರೆಗೂ ನೀವೇನು ಬದುಕ್ತೀರಾ, ಎಷ್ಟು ಪ್ರಾಮಾಣಿಕವಾಗಿರ್ತೀರ, ಅದು ಮಾತ್ರ ನಮಗೆ ಸಂತೋಷ ಸಿಗೋಕ್ಕೆ ಅಷ್ಟೇ ಸಾಧ್ಯ ಹೊರತು ಕೆಲವು ಮಾತುಗಳು ಯಾವತ್ತು ಏನು ಬೇಕಾದ್ರೂ ಮಾಡ್ಬಿಡುತ್ತೆ, ಮನುಷ್ಯನ ವಾರೆ ಮಾಡಿಸ್ಬಿಡುತ್ತೆ ಅನ್ನೋಕ್ಕೆ ಇದೆಲ್ಲ ಉದಾಹರಣೆಗಳು. ಕತೆ ಬರೆದಾಗ ಈ ಥರದೊಂದು ಸಾಂಗ್ ಲೈನ್ ಡಿಮ್ಯಾಂಡ್ ಮಾಡ್ತಾ ಇದೆ. ಈ ಕತೆ ಒಳಗಡೆ ಈ ಥರದೊಂದು ಲೈನ್ ಡಿಮ್ಯಾಂಡ್ ಮಾಡೋದ್ರಿಂದ ಅದನ್ನು ಇವರಿಬ್ಬರು ನೋಡಿದಾಗ ಅನಿಸುತ್ತೆ ಅವರಿಬ್ಬರಿಗೆ, ಎಸ್ ನಾನು ಹೇಳ್ಬಲ್ಲೆ ಅಂತ. ಈಗ ನಾನು ಕತೆ ಮಾಡಿ ಡೈರೆಕ್ಟ್ ಮಾಡಬಲ್ಲೆ, ಅದಕ್ಕೆ ಸೌಂಡ್ ಆಗಲಿ ಅಥವಾ ಅದನ್ನು ಇಂಪಾಗಿ ಕೇಳೋ ಥರ ಮಾಡೋದಾಗಲಿ ಇಬ್ಬರು ಕೈಲಿರುತ್ತೆ. ಅದು ಅವರಿಬ್ಬರು ಮಾಡಿರೋ ಕೆಲಸ. ಅದು ಮನುಷ್ಯನ ಗುಣ ಹೆಂಗೆ ಅಂದರೆ, ಇದು ಮೋಸ ಮಾಡೋಣ ಅಂದರೆ ತುಂಬ ಪ್ರೀತಿ ಮಾಡಿಬಿಡ್ತೀವಿ. ಹಂಗೆ ಸಿನಿಮಾ ಮ್ಯೂಸಿಕ್ಕು ನಮಗೆ ಮೋಸನೇ ಮಾಡಲಿಲ್ಲ, ಅದಕ್ಕೆ ತುಂಬ ಪ್ರೀತಿ ಮಾಡ್ತಾನೇ ಇದೆ, ಜಾಸ್ತಿ ಆಗ್ತಾನೇ ಇದೆ ಪ್ರೀತಿ. ಅದು ಮನುಷ್ಯನ್ ಮಾಡಿದಾಗಲೇ ಕಷ್ಟ, ಹೊಡೆದಾಕ್ಬಿಡುತ್ತೆ ನಮ್ಮನ್ನ. ಮನುಷ್ಯನ್ ಮಾಡಿದ್ರೆ ಪಾಯ್ಸನಸ್, ಕೆಲವರು ಮಾತ್ರ, ಎಲ್ಲರೂ ಅಲ್ಲ. ಸಿನಿಮಾ ಮಾಡಿ ಇಷ್ಟಪಟ್ಟಷ್ಟು ನಿಮ್ಮ ರಿಸಲ್ಟ್ ಕೊಡ್ತಾನೆ ಇರುತ್ತೆ. ಹಂಗೆ ಇಲ್ಲ, ನಮ್ಮ ಬೆಂಗಳೂರಿಗೆ ಇವತ್ತು ಎಲ್ಲ ಮೂಲೆಗಳಿಂದ ಬರ್ತಾ ಇದ್ದಾರೆ. ಇವತ್ತು ನೋಡಿ, ಇವತ್ತು ಪ್ರೆಸೆಂಟ್ ಸಿಚುವೇಶನ್ ಏನಾಗಿದೆ, ಉತ್ತರ ಕರ್ನಾಟಕದಿಂದ ತುಂಬ ಜನ ಬರ್ತಾ ಇದ್ದಾರೆ ಪಾಪ. ಉತ್ತರ ಕರ್ನಾಟಕದಲ್ಲಿ ಒಂದು ಮಳೆ ಇಲ್ಲಿರೋ ಕಾರಣ, ಮತ್ತೆ ಇನ್ನೊಂದು ರೈತರು ಪಾಪ ಅವ್ರು ಬೆಳೆಯಕ್ಕೆ ಹೋಗಿ ಸಾಲ ಮಾಡಿ ಆ ಸಾಲ ತೀರ್ಸಕ್ಕೆ ಉತ್ತರ ಕರ್ನಾಟಕದಿಂದ ಬಂದು ಇವತ್ತೆಲ್ಲ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರೊಂದಷ್ಟು 2-3 ಜೋಡಿ ಅವರೆಲ್ಲರೂ ಜಾಗ ಇದ್ದು ರೈತರ ಥರ ಕೆಲಸ ಮಾಡಿ ಬೆಳೆಯೋಕ್ಕಾಗ್ದಿರ, ಸಾಲ ಕಟ್ಟಕ್ಕಾಗ್ದಿರ, ಪಾಪ ಸಾಲ ತೀರ್ಸೋದಕ್ಕೆ ಅಂತ ಬೆಂಗಳೂರು ಬಂದು ದುಡಿತಾ ಇದ್ದಾರೆ. ಅವ್ರ ಲೈಫೇ ಒಂಥರ ಬೇಜಾರಾಗುತ್ತೆ ಕೇಳಿಸ್ಕೊತಾ ಇದ್ದಾರೆ. ಆ ಥರದ್ದು ಜೋಡಿಗಳನ್ನ ಹುಡುಕಿ ಫೋಟೋ ತೆಗೆದಿದ್ದೀನಿ ನಾನು.